ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗೋವುಗಳ ಮಾರಣ ಹೋಮವಾಗ್ತಿದೆ. ಅದಕ್ಕಾಗಿ ನಾವು ಈ ಪ್ರೆಸ್ ಮೀಟ್ ಅನ್ನ ಮಾಡಲಾಗ್ತಿದೆ. ಏನಿದು ಮಾರಣ ಹೋಮ ಅಂದ್ರೆ ಎಮೋರ್ಜೆನಿಕ್ ಬೌಲ್ ಸಿಂಡ್ರೋಮ್, ಕರುಳಿನ ರಕ್ತಸ್ರಾವ ಅಂತ. ಏನಾಗ್ತಿದೆ, ವ್ಯಾಪ್ಸ್ ಅಕ್ಷಯ ಫೌಂಡೇಶನ್ ಟ್ರಸ್ಟ್ ನಲ್ಲಿ 300 ದೇಸಿ ಹಸುಗಳನ್ನು ರಕ್ಷಣೆ ಮಾಡುತ್ತಾ ಬಂದಿದ್ದೇವೆ. ಕಳೆದ 15 ದಿವಸದಿಂದ ಸುಮಾರು 25 ಆಕಳು ತತ್ಕ್ಷಣ ಕುಸಿದು ಪ್ರಾಣ ಬಿಡ್ತಾ ಇದ್ದಾವೆ. ಈ ಒಂದು ವಿಷಯದಲ್ಲಿ ಸಾಕಷ್ಟು ನಮಗೆ ಗಾಬರಿಗೊಂಡು ಈಗಾಗಲೇ ಕರ್ನಾಟಕ ರಾಜ್ಯದ ಪಶು ವೈದ್ಯ ಇಲಾಖೆಯನ್ನು ಸಂಪರ್ಕ ಮಾಡಲಾಗಿ ಸಾಕಷ್ಟು ಜನ ಇದ್ರ ಬಗ್ಗೆ ಒಂದಷ್ಟು ಪ್ರಯತ್ನಗಳು ಪೋಸ್ಟ್ ಮಾರ್ಟಮ್ ಸಾಕಷ್ಟು ಆಗಿದೆ. ಇದರಲ್ಲಿ ಏನಾಗಿದೆ, ಇಲಾಖೆ ಹೇಳೋದೇನೆಂದ್ರೆ ಹೋಮೋಜೆನಿಕ್ ಬೌಲ್ ಸಿಂಡ್ರೋಮ್ ಅಂದ್ರೆ ಕರುಳಿನ ಕ್ಯಾನ್ಸರ್ ಅಥವಾ ಒಂದು ಬ್ಯಾಕ್ಟೀರಿಯಾ ಒಂದು ಬಂದಿದೆ. ಈ ಬ್ಯಾಕ್ಟೀರಿಯಾ ಬಂದ್ರೆ ಯಾವುದೇ ಕಾರಣಕ್ಕೂ 1 ಗಂಟೆಯಲ್ಲಿ ಹಸು ಸಾಯ್ತಿದೆ. ನೋಡಿ, ಇವತ್ತು ದೇಸಿ ಹಸುಗಳನ್ನ ರಕ್ಷಣೆ ಮಾಡ್ತಿದ್ದೀವಿ ಗೋಶಾಲೆ ಹೆಸರಿನಲ್ಲಿ. ಸಾಕಷ್ಟು ಲಕ್ಷಾಂತರ ರೂಪಾಯಿ ನಾವು ಹಣವನ್ನ ಕೊಟ್ಟು ಖರ್ಚನ್ನ ಮಾಡಿ ಅಕಸ್ಮಾತ್ ಯಾವುದೇ ಲಾಭದ ಉದ್ದೇಶವಿಲ್ಲದೆ ನಾವು ಗೋಸೇವೆಯನ್ನು ಮಾಡ್ತಿದ್ದೀವಿ. ಆದ್ರೆ ಇದೊಂದು ಭೀಕರವಾದ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಈಗಾಗಲೇ ಮುಂದೆ ಯಾಕೆ ಇದನ್ನ ಗೋವುಗಳನ್ನ ಹಸುಗಳನ್ನ ರಕ್ಷಣೆ ಮಾಡೋದು ಅನ್ನೋದು ನಮಗೆ ಚಿಂತಾಕಾಂತರಾಗಿದ್ದೇವೆ. ಈ ದೃಷ್ಟಿಯಲ್ಲಿ ನಾವು ಇವತ್ತು ಪ್ರೆಸ್ ಮೀಟ್ ಅನ್ನು ಮಾಡ್ತಿದ್ದೀವಿ. ನನ್ನ ಹೆಸರು ರಾಘವೇಂದ್ರ ಹಾಗೂ ಕಾರ್ಯದರ್ಶಿಗಳು ಸಿದ್ದೇಶ್ ಕುಮಾರ್, ಹಾಗೆ ನಮ್ಮ ನಿವೃತ್ತ ವೈದ್ಯರಾದ NDRI VC ಆಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ರವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಈ ಒಂದು ಕಾಯಿಲೆಯ ಬಗ್ಗೆ ಸಂಪೂರ್ಣವಾಗಿ ಅವರು ವೈಜ್ಞಾನಿಕ ರೀತಿಯಲ್ಲಿ ನಿಮಗೆ ವಿಶ್ಲೇಷಣೆ ಕೊಡ್ತಾರೆ. ನಮಗೆ ಒಂದು ವಿಶೇಷವಾದಂತಹ ಚೈತನ್ಯ ಶಕ್ತಿ ನಮ್ಮ ಪೂರ್ವಿಕರಿಂದ ಇಲ್ಲಿವರೆಗೂ ಬಂದಿರೋದು. ಯುಗಗಳನ್ನ ರಾಷ್ಟ್ರವನ್ನ ಒಂದುವರಿಸಿದಂಥದ್ದು ಈ ಗೋಮಾತೆ. ಯಾವುದೇ ಇದರಲ್ಲಿ ತಗೊಂಡ್ರು ಗೋವನ್ನ ನಮಗೆ ಆ ಥರದ ಒಂದು ಎಮೋಷನ್, ಭಾವನಾತ್ಮಕವಾದ ಸಂಕೇತವನ್ನು ಕೊಟ್ಟಿದೆ. ಹಾಗಾಗಿ ಇವತ್ತು ಯುವಕರು ಮತ್ತೆ ಮಠ ಮಂದಿರಗಳು ಮತ್ತೆ ಎಲ್ಲರೂ ಈ ಗೋಶಕ್ತಿಯನ್ನ ಉಳಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಸರ್ಕಾರದ ವತಿಯಿಂದ ಆಗಿದೆ, ಮತ್ತೆ ಪ್ರೈವೇಟ್ ಆರ್ಗನೈಸೇಷನ್ಸ್ಗಳಿಂದ ಮಾಡ್ತಾ ಬಂದಿದ್ದೀವಿ. ಕಳೆದ 16 ವರ್ಷದಿಂದ ನಮ್ಮ ಗೋಶಾಲೆ, ಪುಣ್ಯಕೋಟಿ ಗೋಶಾಲೆ, ಹಳ್ಳಿಕಾರ್, ನಮ್ಮ ರಾಜ್ಯದ ತಳಿಯಾದಂಥ ಹಳ್ಳಿಕಾರ್ ಮತ್ತು ಮಲೆನಾಡು ಗಿಡನ್ನ ಸಂವರ್ಧನೆ ಮಾಡ್ಕೊಂಡು ಸುಮಾರು 300 ಆಕಳ ಮೇಲೆ ನಾವು ಇಲ್ಲಿ ಸಂವರ್ಧನೆ ಮಾಡಿ ರೈತರಿಗೆ ಅನ್ನದಾತೋ ಸುಖೀಭವ ಕಾರ್ಯಕ್ರಮದಲ್ಲಿ 70 ರಿಂದ 80 ಜೊತೆ ಉಚಿತವಾಗಿ ಹೋರಿಗಳನ್ನ ಕೊಟ್ಟು ಸಂವರ್ಧನೆ ಕ್ರಿಯೆಯನ್ನ ನಮ್ಮ ರಾಮನಗರ ಜಿಲ್ಲೆ, ಗ್ರಾಮಾಂತರ ಜಿಲ್ಲೆಯಲ್ಲಿ ತೊಡಗಿಸ್ಕೊಂಡಿದೆ. ಈ ಗೋಶಾಲೆಗೆ ರಾಜ್ಯ ಸರ್ಕಾರನು ಬೆಸ್ಟ್ ಬ್ರೀಡ್ ಅಂತ ಕೊಟ್ಟಿದೆ. ಕೇಂದ್ರ ಸರ್ಕಾರ ಗೋಪಾಲ ರತ್ನ ಮತ್ತೆ ಕಾಮಧೇನು ಅವಾರ್ಡ್ ಅನ್ನು ಕೊಟ್ಟಿದೆ. ನಾವು ಶುಚಿಯ ನಮ್ಮ ಗೋಶಾಲೆ ಮುಖ್ಯ ಉದ್ದೇಶ ಆರ್ಗಾನಿಕ್ ಸೊಸೈಟಿ ಬಿಲ್ಡ್ ಮಾಡಬೇಕು, ಸಾವಯವ ಹಾಲನ್ನ ಬೆಂಬಲಿಸಬೇಕು, ಮತ್ತೆ ಸಾವಯವ ಕೃಷಿಯನ್ನು ಬೆಂಬಲಿಸಬೇಕು. ರೈತರಿಗೆ ಗೋ ಯಾವತ್ತೂ ಭಾರ ಹಾಕೊಡ್ತು, ಇದು ಒಂದು ಶಕ್ತಿ ಆಗ್ಬೇಕು ಅನ್ನೋಂಥ ಪ್ರಕ್ರಿಯೆ ಇಟ್ಕೊಂಡು ಈ ಗೋಶಾಲೆಗಳನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ದಶಕಗಳಿಂದ ಕೆಲಸ ಮಾಡಿದ್ದೀನಿ. ಅನೇಕರನ್ನ ದೇಶಿ ಹಸುಗಳ ಗೋಶಾಲೆ ಮಾಡೋದಕ್ಕೆ, ರೈತರಿಗೆ ದೇಶಿ ಹಸುಗಳನ್ನು ಇಟ್ಕೊಳ್ಳೋದಕ್ಕೆ ಗಂಟೆ ಅಂದ್ರೆ 1 ದಿನದಿಂದ 3 ದಿನದೊಳಗೆ ಆ ಒದ್ದಾಡಿ ಸಾಯ್ತವೆ. ಆ ಒದ್ದಾಡಿ ನೋಡೋದಕ್ಕೆ ನಾನು ಗೋಶಾಲೆಗೆ ಹೋದವನಿಗೆ, ನಾನು ಒಬ್ಬ ಪಶುವೈದ್ಯ, ಕಣ್ಣೀರು ಬರ್ತದೆ. ಆ ಸಂದರ್ಭ ನಮ್ಮ ಸಿದ್ದೇಶ್ ಕುಮಾರ್ ಅವರ ತಂದೆಯವರು ಇಳಿ ವಯಸ್ಸಿನಲ್ಲೂ ಕೂಡ ಗೋಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರನ್ನ ನೋಡಿ ಅವರು ಎಲ್ಲ ಕೆಲಸದವರು ಕೂಡ ಕಣ್ಣೀರು ಹಾಕುವಂತ ಸ್ಥಿತಿಯಲ್ಲಿ ಹಸುಗಳು ಒದ್ದಾಡ್ತಾ ಇದ್ದಾವೆ. ಅದಕ್ಕೆ ನಾನು ಅನೇಕರ ಹತ್ರ ಮಾತಾಡಿದಾಗ ಕೆಲವರು ಹೆಮರೇಜಿಕ್ ಬೋವೆಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಆ ಕಾಯಿಲೆ ಇರ್ಬೋದು ಅಂತ ಸಸ್ಪೆಕ್ಟ್ ಮಾಡಿದ್ದಾರೆ. ಡಾಕ್ಟರ್ ಶ್ರೀಧರ್ ಭಟ್ರೆ ಆಗಲಿ, ಅನೇಕರು ವೆಟನರಿಯನ್ಸ್ ಅವರನ್ನ ಮಾತಾಡಿದಾಗ ಇವ್ರ ಗೋಶಾಲೆನಲ್ಲಿ ಮಾತ್ರ ನಾನು ಒಂದು ಅನುಮಾನ ಬಂದ್ಬಿಟ್ಟು, ನಾನು ಸುತ್ತಮುತ್ತಲಿರುವಂಥ ನನ್ನ ಸ್ಟೂಡೆಂಟ್ಸ್ ಕೆಲವರು ಇದ್ದಾರೆ, ಅದೇ ರೀತಿ ನನಗೆ ಗೊತ್ತಿರುವಂಥ ಪಶುವೈದ್ಯರನ್ನು ಕೇಳಿದಾಗ ಇಲ್ಲ, ಸುತ್ತಮುತ್ತಲಿನ ಹಳ್ಳಿನಲ್ಲೂ ಕೂಡ ಹಸುಗಳು ಸಾಯ್ತಾ ಇದ್ದಾವೆ, 1-2 ಸತ್ತಿದ್ದಾವೆ, ಅದು ದೊಡ್ಡ ಮಟ್ಟದಲ್ಲಿ ಹೊರಕ್ಕೆ ಬರ್ತಾ ಇಲ್ಲ. ಆ ನಂತರ ಕೆಲವರನ್ನು ಕೇಳಿದಾಗ 22ನೇ ಇಸ್ವಿಯಲ್ಲಿ ತೀರ್ಥಹಳ್ಳಿಯಲ್ಲೂ ಕೂಡ 7 ಹಸುಗಳು ಸತ್ತೋಗಿದ್ದು. ಅದೇ ರೀತಿಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ 4 ಹಸುಗಳು ಮತ್ತು ನಾಗಕೇಂದ್ರ ಡಿಸ್ಟ್ರಿಕ್ಟ್ನಲ್ಲಿ 8 ಹಸುಗಳು ಕೂಡ ಇದೇ ರೀತಿಯ ಸಿಂಪ್ಟಮ್ಸ್ನಿಂದ 24 ರಿಂದ 72 ಗಂಟೆ ಒಳಗೆ ತೀರಿ ಹೋಗಿದ್ದು ಅನ್ನುವಂಥ ವಿಷಯ ನಮಗೆ ಗೊತ್ತಾಯಿತು. ಆನಂತರ ಇವರು ಪೋಸ್ಟ್ ಮಾರ್ಟಮ್ ಅಲ್ಲಿಯ ಪಶುವೈದ್ಯರು, ಆನಂತರ IHNBB ಇಂದ ಬಂದಂಥ ಡಾಕ್ಟರ್ ಅದು ಮಾಡಿದ್ರು. ಅದರ ಫೋಟೋಗಳನ್ನ ಎಲ್ಲ ನೋಡಿದಾಗ ಏನನ್ಸುತ್ತೆ ಅಂತ ಹೇಳಿದ್ರೆ,
ತುಂಬ ಹೆಮರೇಜ್ ಅಂದರೆ ರಕ್ತ ಇಂಟೆಸ್ಟೈನ್ನಲ್ಲಿ ಹೊರಗಡೆ ಬಂದಿದೆ, ಅಂದರೆ ಹೆಮರೇಜ್ ಆಗಿದೆ. ಅದ್ರ ಜೊತೆಗೆ ಮ್ಯೂಕೋಸಾ ಅಂತ ಹೇಳ್ತೀವಿ, ಹೊರಗಡೆ ಇಂಟೆಸ್ಟೈನಲ್ಲಿ ಮ್ಯೂಕೋಸಾ ಇರುತ್ತೆ, ಆದರೆ ಒಳಗಡೆ ಕ್ಲಾಟ್ ಬ್ಲಡ್ ಹೆಪ್ಪುಗಟ್ಟಿರುವಂಥದ್ದು. ಆನಂತರ ನಾನು ಹೋದಾಗ ನಾನು ಕೂಡ ಒಬ್ಬ ಜೆನೆಟಿಕ್ಸ್ ಆ್ಯಂಡ್ ಬಿಲ್ಡಿಂಗ್ ಅಂತ ಹೇಳ್ತೀವಿ, ಸಂತಾನೋತ್ಪತ್ತಿ